ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಈಗಲೇ ಸುಟ್ಟು ಭಸ್ಮ ಮಾಡಿಬಿಡಬಲ್ಲೆ. ನಾನು ಮನಸ್ಸು ಮಾಡಿದ್ರೆ ಅಮೃತ ಇದ್ದ ಜಾಗದಲ್ಲೇ ಭಸ್ಮ ಮಾಡಬಲ್ಲೆ. ನಿಮ್ಮ ಕಂತೆ ಪುರಾಣಗಳೆಲ್ಲ ಮುಗಿದಿದ್ರೆ ನಂದು ಒಂದು ಮಾತಿದೆ, ಕೇಳಿಸ್ಕೊಳ್ಳಿ. ನಾನಿರೋದೇ ಹೀಗೆ. ನಾನ್ ಮಾಡಿದ ತಪ್ಪು ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಅಮೃತಾಳ ಜೀವನವನ್ನು ವ್ಯವಸ್ಥಿತವಾಗಿ ಹಾಳು ಮಾಡುವುದಕ್ಕೆ ಹೊರಟ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟಕ್ಕಾಗಿ ನಿನ್ನನ್ನು ಬಳಸಿಕೊಳ್ಳುತ್ತಾ ಇದ್ದೇನೆ ನಾಗರಾಣಿ. ಅರ್ಜುನನ ಮೇಲೆ ಕಣ್ಣು ಹಾಕಿರುವ ಆ ದುಷ್ಟ ಶಕ್ತಿಗಳಿಂದ ಆತನನ್ನು ಪಾರು ಮಾಡಬೇಕಾಗಿದೆ. ಯಾವುದೋ ಜ್ಯೋತಿ ಅಂತೆ, ಯಾವುದೋ ಹಾವಂತೆ, ಅಪಶಕುನ ಅಂತೆ. ಈ ಕಥೆಗಳನ್ನೆಲ್ಲ ಮನೆಯೊಳಗೆ ಬಿಟ್ಕೊಳ್ಳೋದಕ್ಕೆ ನಾನೆಂದು ತಯಾರಿಲ್ಲ. ಇಲ್ಲಿ ಎಲ್ಲ ನಾನು ಹೇಳ್ದಾಗೆ ನಡಿಬೇಕು ಅಷ್ಟೇ. ಯಾವ ಹಾವು ಯಾವ ಹುಡುದಾಟನೂ ನನ್ನ ಮುಂದೆ ನಡೆಯೋದಿಲ್ಲ. ಸುಮ್ಮನೆ ಯಾವ್ದ್ಯಾವ್ದೋ ನೆಪದಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡಿಸಿ ಮನೇನ ರಾಡಿ ಮಾಡಿಸಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಹಾಗೂ ಒಂದ್ ವೇಳೆ ನನ್ನ ಮಾತು ಮೀರಿ ಇಂಥದ್ದೆಲ್ಲ ನಡೆಸಿದ್ರೆ ನನ್ನ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಜಾಗ್ರತೆ. ಗುರುಗಳ ಮಾತು, ಗುರುಗಳ ಆಶೀರ್ವಾದ ಎಲ್ಲ ತುಂಬಾನೇ ಮರ್ಮಿಕವಾಗಿದೆಯಲ್ಲ. ಯಾಕೆ ಈ ರೀತಿ ಹೇಳಿದ್ರು? ಯಾಕೆ ಈ ಹಾರನ್ನ ನನ್ನ ಕುತ್ತಿಗೆಗೆ ಹಾಕಿದ್ರು? ಈ ಹಾರದ ಬಗ್ಗೆ ನಿನ್ನಲ್ಲಿ ಯಾವ ಪ್ರಶ್ನೆಗಳು ಹುಟ್ಟಬಾರದು. ಅವ್ರ ಮಾತಿನ ಹಿಂದಿದ್ದ ಉದ್ದೇಶ ಆದ್ರೂ ಏನು? ಈ ಹಾರದ ಬಗ್ಗೆ ನೀನು ಯಾರೊಂದಿಗೂ ಮಾತನಾಡಬಾರದು. ಈ ಹಾರದ ಬಗ್ಗೆ ಅಮೃತಳಿಗೂ ಕೂಡ ಯಾವ ಸುಳಿವನ್ನು ನೀಡಬಾರದು. ಯಾಕೆ ಈ ವಿಚಾರನ ಯಾರ ಹತ್ರನೂ, ಅದು ನನ್ನ ಅಮೃತ ಹತ್ರನೂ ಹಂಚ್ಕೋಬಾರ್ದು ಅಂತ ಹೇಳಿದ್ರು? ಒಂದು ಅರ್ಥ ಆಗ್ತಿಲ್ವಲ್ಲ. ಅದೇನಾದ್ರೂ ಆಗ್ಲಿ, ಒಟ್ನಲ್ಲಿ ಈ ಹಾರ ನನ್ನ ಮೈ ಮೇಲೆ ಬಂದ ಮೇಲೆ ಮನ್ಸು ಒಂಥರ ಹಗುರ ಅನ್ನಿಸ್ತಾ ಇದೆ. ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗ್ತಾ ಇದೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಒಂಥರ ಒಂಥರ ಹೇಳೋಕ್ಕಾಗದೇ ಇರೋವಂಥ ಖುಷಿ, ಆತ್ಮೀಯತೆ ಎಲ್ಲ ಈ ಹಾರದಿಂದ ನನಗೆ ಸಿಗ್ತಾ ಇದೆ. ಒಟ್ಟಿನಲ್ಲಿ ಗುರುಗಳು ತಿಳಿದಿರೋರು, ಅವ್ರು ಏನೇ ಹೇಳಿದ್ರು ಏನೇ ಮಾಡಿದ್ರು ಎಲ್ಲದರ ಹಿಂದೆನೂ ಬಲವಾದ ಕಾರಣ ಇದ್ದೇ ಇರುತ್ತೆ. ಅಮೃತ ಅವ್ರ ಹತ್ರ ಹೇಳ್ಕೋಬೇಡ ಅಂದಿದ್ರು ಅದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಹಾಗೆ ಆಗಲಿ, ಗುರುಗಳು ಹೇಗೆ ಹೇಳಿದಾರೋ ಹಾಗೆ ನಡ್ಕೋತೀನಿ. ಈ ವಿಚಾರ ನನ್ನಲ್ಲೇ ಇರಲಿ. ಮುಗಿತಾ ಅರ್ಜುನ್ ಅವರೇ ಆಶೀರ್ವಾದ ತಗೊಂಡು? ಏನ್ ಹೇಳಿದ್ರು ಗುರುಗಳು? ಆಶೀರ್ವಾದ ತಗೊಂಡು ಮುಗೀತು. ಅವ್ರೇನೂ ಹೇಳಲಿಲ್ಲ. ನನಗೂ ಒಂಥರ ಅದೇ ಆಶ್ಚರ್ಯ ಆಗಿತ್ತು. ಏನು ಮಾತಾಡ್ದೇನೆ ಆಶೀರ್ವಾದ ಮಾಡಿ ಹಾಗೆ ಹೊರಟೋದ್ರು. ಹೇಗ್ ತಾನೇ ಮಾತಾಡೋದಕ್ಕೆ ಸಾಧ್ಯ? ಏನ್ ತಾನೇ ಮಾತಾಡೋದಕ್ಕೆ ಸಾಧ್ಯ? ಅವರ ಮಾತುಗಳಿಗೆ ನಾನು ಸರಿಯಾದ ಬೀಗನೆ ಹಾಕಿ ಬಂದಿದ್ದೀನಲ್ಲ. ಅಮೃತ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಅರ್ಜುನ್ ಅವರೇ, ಗುರುಗಳು ಎಷ್ಟು ಮಿತಭಾಷಿಗಳು ಅಂತ ಯೋಚನೆ ಮಾಡ್ತಿದ್ದ ಅಷ್ಟೇ. ಹೌದು ಅಮೃತ ಅವರೇ, ಮಾತುಮರ ಗುಣನೇ ಅಂತದ್ದು. ಹೇಳಿ ಮಾಡೋದಕ್ಕಿಂತ ಹೆಚ್ಚಾಗಿ ಮಾಡಿ ತೋರಿಸ್ತಾರೆ. ಅಂಥವ್ರ ಆಶೀರ್ವಾದ ನಮಗೆ ಸಿಗ್ತಲ್ಲ, ಅಷ್ಟೇ ಸಾಕು. ಬನ್ನಿ ಹೊರಡೋಣ.
ಅರ್ಜುನ್ ಅವರೇ, ಏನಾಗಿದೆ ನಿಮ್ಗೆ? ಯಾಕೆಷ್ಟು ವಿಚಿತ್ರವಾಗಿ ವರ್ತಿಸ್ತಾ ಇದ್ದೀರಾ? ಹೀಗೆಲ್ಲ ಆಡ್ತಾ ಇರೋದು ನೀವೇನಾ? ನಾನಿರೋದೇ ಹೀಗೆ. ಸುಮ್ಮನೆ ಪದೇ ಪದೇ ಹೇಳಿದ್ನೇ ಹೇಳಿ ಮತ್ತೆ ಮತ್ತೆ ನಾನು ಅದನ್ನೇ ಹೇಳೋ ಹಾಗೆ ಮಾಡಬೇಡಿ. ಇನ್ನು ಮುಂದೆ ಈ ಮನೆಯಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳಿಗೆ ಜಾಗ ಇಲ್ಲ. ಅರ್ಥ ಆಯ್ತಾ? ಇಲ್ಲ, ಖಂಡಿತವಾಗ್ಲೂ ಇದು ನೀವಲ್ಲ. ನನ್ನ ಅರ್ಜುನ್ ಇಷ್ಟು ಒರಟಾಗಿ ಯಾವತ್ತೂ ನಡ್ಕೊಂಡಿಲ್ಲ. ನನಗನ್ನಿಸ್ತಿದೆ ನಿಮ್ಮೊಳಗೆ ಯಾವುದೋ ಒಂದು ಆತ್ಮ ಸೇರ್ಕೊಂಡಿದೆ ಅಂತ. ಹೌದಾ? ಹಾಗನ್ನಿಸ್ತಾ ಇದೆಯಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಆ ಮಾತನ್ನ ಮತ್ತೆ ಹೇಳಿ ಅಮೃತ ಅವರೇ, ನಿಮ್ಮ ಅರ್ಜುನ್ ಬದಲಾಗಿದ್ದಾನೆ ಅನ್ಸುತ್ತಾ? ಮಾತಾಡಿ. ಅವತ್ತೇನೋ ಗಂಡು ಮಕ್ಕಳು ಬೇಕು, ಹೆಣ್ಮಕ್ಳು ಬೇಕು ಅಂತ ಮೊಮ್ಮಕ್ಕಳನ್ನ ಎತ್ತಾಡ್ಸೋ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ. ಇವತ್ತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗೆ ನಿಮ್ಮ ತರ ಒಂದು ಮುದ್ದಾದ ಹೆಣ್ಣು ಮಗು, ನನ್ನ ತರ ಅಮಾಯಕವಾಗಿರೋ ಗಂಡು ಅವಳಿ ಜವಳಿ ಮಗು ಬೇಕು. ಓಕೆನಾ? ಅತ್ತೆಮ್ಮ, ನಮ್ಮ ಅರ್ಜುನ್ಗೇನೋ ಆಗೋಗಿದೆ ಅತ್ತೆಮ್ಮ. ಯಾವುದೋ ಕೆಟ್ಟ ದೃಷ್ಟಿ ಬಂದು ತಾಗ್ಬಿಟ್ಟಿದೆ. ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ನಮ್ಮ ಅರ್ಜುನ್ ಎಲ್ರ ಮುಂದೆ ಈ ರೀತಿ ನಡ್ಕೋತಾನೆ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಅವನಿಗೇನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಹೇಮಾ. ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ನೀವು ಹಾಗೆ ಇದ್ಬಿಡಿ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋತೀರಾ? ಆರಾಮಾಗಿರಿ. ಬಾಪ್ಪ ಬಾ. ಏನು ಆಗೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಇಷ್ಟೆಲ್ಲ ಆದ್ಮೇಲೂ ಆರಾಮಾಗಿರೋಕೆ ಹೇಗೋ ಸಾಧ್ಯ? ಇಷ್ಟಕ್ಕೂ ನಿನ್ಗೇನಾಗಿದೆ ಅರ್ಜುನ್? ಅಷ್ಟು ಜನದ ಮುಂದೆ ಪವಿತ್ರವಾದ ಜ್ಯೋತಿನ ಆರಿಸಿ ಅಪಶಕ್ನ ಮಾಡ್ಬಿಟ್ಟಿಯಲ್ಲ. ಯಾಕೋ ಯಾಕೋ? ನಾವು ಕೊಟ್ಟ ಸಂಸ್ಕಾರ ಇಲ್ಲ. ಏನಾಯ್ತೋ? ಎಲ್ಲೋಯ್ತೋ? ನೋಡು, ನೀನು ದೀಪ ಆರಿಸಿ ತಪ್ಪು ಅಷ್ಟೇ. ಸಂಸ್ಕಾರ? ಯಾವುದಾದ್ರೂ ಸಂಸ್ಕಾರ? ಯಾವುದೋ ಮೂಢನಂಬಿಕೆನ ಸಂಸ್ಕಾರದ ನೆಪದಲ್ಲಿ ಒಳಗ್ಬಿಡೋದಕ್ಕೆ ನನಗಿಷ್ಟ ಇಲ್ಲ. ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗೇನೂ ಆಗಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ಇನ್ನು ಮುಂದೆ ಈ ಮನೆಯಲ್ಲಿ ನನ್ನ ಮಾತೆ ನಡಿಬೇಕು. ನನ್ನ ಮಾತೆ ಶಾಸನ. ಇದ್ರ ವಿರುದ್ಧ ಯಾರಾದ್ರೂ ನಡ್ಕೊಂಡ್ರೆ ಅವ್ರ ಶ್ವಾಸನು ನಿಲ್ಸೋದಕ್ಕೂ ಹೇಸೋದಿಲ್ಲ ಈ ಅರ್ಜುನ್. ಜಾಗ್ರತೆ. ಅತ್ತೆಮ್ಮ ನೋಡಿ ಹೇಗ್ ಮಾತಾಡ್ಬಿಟ್ಟು ಹೋದ ಅಂತ. ನನಗೂ ಏನು ಅರ್ಥ ಆಗ್ತಿಲ್ಲ ಹೇಮ.
ಯಾಕೆ ಇವನು ಈ ರೀತಿ ಆಡ್ತಾ ಇದ್ದಾನೆ? ಇವ್ರಿಗೇನೋ ಆಗಿದೆ, ಒಂದು ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಯಾಕೋ ನಮ್ಗೆ ಆಚಾರನೇ ಸರಿಗಿಲ್ಲ ಅನಿಸ್ತಾ ಇದೆ ಹೇಮಾ. ಪರಮೇಶ್ವರ, ನ್ಯಾಯದ ಹಾದಿಯಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದ ಈ ದುಸ್ತರ ಸನ್ನಿವೇಶದಲ್ಲಿ ನನಗೆ ಕಾಣುತ್ತಿರುವ ಏಕೈಕ ಬೆಳಕಿನ ಕಿಂಡಿ ಎಂದರೆ ನಾನು ತೆಗೆದುಕೊಂಡಿರುವ ಈ ದೇಹತ್ಯಾಗದ ನಿರ್ಧಾರ ಮಾತ್ರ. ಭಗವಂತ, ಅಧರ್ಮ ನಿರ್ನಾಮವಾಗಬೇಕು, ಧರ್ಮ ತಲೆ ಎತ್ತಿ ನಿಲ್ಲಬೇಕು. ಅಂದಲ್ಲಿ ನನ್ನ ಈ ದೇಹತ್ಯಾಗ ಅನಿವಾರ್ಯವಾಗಿದೆ ಪರಮೇಶ್ವರ. ಅಸಹಾಯಕಳಾಗಿ ಯುದ್ಧ ಭೂಮಿಯಲ್ಲಿ ಏಕಾಂಗಿಯಾಗಿ ಹೋರಾಡುತ್ತಿರುವ ಅಮೃತಾಳಿಗೆ ನನ್ನ ಈ ದೇಹತ್ಯಾಗದಿಂದ ತೃಣಮಾತ್ರವಾದರೂ ಸಹಾಯವಾಗುವುದಾದರೆ ನನ್ನ ಈ ದೇಹತ್ಯಾಗ ಏಕಾಗಬಾರದು. ನನ್ನ ಈ ಜೀವ, ಪ್ರಾಣ, ದೇಹ ಎಲ್ಲವೂ ನೀ ಕೊಟ್ಟ ಭಿಕ್ಷೆ. ನೀ ಕೊಟ್ಟ ಈ ಪ್ರಾಣ ಭಿಕ್ಷೆಯನ್ನು ನಾನೀಗ ಸದ್ವಿನಿಯೋಗ ಮಾಡುವ ನಿರ್ಧಾರಕ್ಕೆ ಬಂದಿದ್ದೇನೆ ಭಗವಂತ. ನನ್ನ ಈ ನಿರ್ಧಾರಕ್ಕೆ ನಿನ್ನ ಅನುಗ್ರಹವಿದೆ. ಲೋಕ ಕಲ್ಯಾಣಕ್ಕಾಗಿ ನಾನು ಸೃಷ್ಟಿ ಮಾಡಿದ ನಾಗ ಈಗ ಲೋಕ ಸಂಹಾರಕ್ಕೆ ನಿಂತಿರುವ ಈ ದುರಂತ ಕ್ಷಣದಲ್ಲಿ ನನ್ನ ಈ ನಿರ್ಧಾರ ಅನಿವಾರ್ಯವಾಗಿದೆ ಪರಮೇಶ್ವರ. ನನ್ನೆಲ್ಲ ಶಕ್ತಿಗಳ ಜೊತೆಗೆ ನನ್ನ ಆತ್ಮದ ಸಹಾಯದಿಂದ ನಾಗರಾಜನಿಗೆ ಪುನರ್ಜನ್ಮ ನೀಡುವಲ್ಲಿ ಸಹಕರಿಸುತ್ತದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಜ್ಜಿ, ಅತ್ತೆ, ಏನಾಯ್ತು? ಯಾಕೊಂಥರ ಬೇಜಾರಲ್ಲಿರೋ ಹಾಗಿದೆ? ಈ ಮನೇಲಿ ಏನೇನೋ ನಡೀತಾ ಇದೆ. ಒಂದು ಮುಗಿತಪ್ಪ ಅನ್ನೋಷ್ಟೊತ್ತಿಗೆ
ಇನ್ನೊಂದು ಸಮಸ್ಯೆ ಶುರುವಾಗುತ್ತೆ. ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀರಾ ಅಜ್ಜಿ? ಅಮೃತ, ಅರ್ಜುನ್ ವರ್ತನೆನ ಗಮನಿಸಿದ್ಯಾ? ದಿನೇ ದಿನೇ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಒಂದು ಕ್ಷಣ ಹೀಗಿದ್ರೆ ಇನ್ನೊಂದು ಕ್ಷಣ ಹಾಗಿರ್ತಾನೆ. ನನಗಂತೂ ತುಂಬಾನೇ ಭಯ ಆಗ್ತಾ ಇದೆ ಅಮೃತ. ಅತ್ತೆ, ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ. ಹೌದು, ನಿನ್ನ ಹತ್ರ ಅವನ ವರ್ತನೆ ಹೇಗಿದೆ? ಮನ್ಸ್ ಬಿಚ್ಚಿ ನಿನ್ನ ಹತ್ರ ಏನಾದ್ರೂ ಮಾತಾಡಿದಾನ? ಇಲ್ಲ ಅಜ್ಜಿ, ಅವ್ರು ಮೊದ್ಲಿನ ಥರ ನನ್ನ ಹತ್ರ ಬಾಯ್ಬಿಟ್ಟು ಮಾತಾಡೋದಾಗ್ಲಿ ನಡ್ಕೊಳ್ಳೋದಾಗ್ಲಿ ಯಾವುದೂ ಮಾಡ್ತಿಲ್ಲ. ನನ್ನ ಹತ್ರನೂ ಹೀಗೆ ವಿಚಿತ್ರವಾಗಿ ನಡ್ಕೋತಾರೆ. ನನಗೆ ಯಾಕೋ ಅವರು ಮೊದ್ಲಿನ ಅರ್ಜುನ್ ಅಲ್ಲ ಅಂತ ಅನ್ನಿಸ್ತಿದೆ. ನಮಗೂ ಅದೇ ಬಿಡ್ಸಕ್ಕಾಗದೇ ಇರೋ ಕಗ್ಗಂಟಾಗಿದೆ ಅಮೃತ. ಅವನು ಇದ್ದಕ್ಕಿದ್ದಾಗೆ ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾನೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲ. ಅವನಿಗೆ ಏನಾಗಿದೆ ಅನ್ನೋದು ಅವನ ಬಾಯಿಂದಾನೆ ಹೊರಗೆ ತರಬೇಕು. ಮಾತಾಡೋಣ ಅಂದ್ರೆ ಹೊರಗೆ ಹೋಗಿದ್ದಾನ ಅವನು. ಹೌದೇ ಅಮ್ಮ, ಈ ವಿಚಾರ ಇವತ್ತು ಇತ್ಯರ್ಥ ಆಗ್ಲೇಬೇಕು. ಅದು ಮನೆಯವರೆಲ್ಲರೂ ಇದ್ದಾಗ ಮನೆಗೆ ಬಂದಿದ್ದ ದೀಪನ ಆರಿಸಿದಾನೆ. ಅದು ಅಲ್ಲದೆ ಎಲ್ರಿಗೂ ದುರಾಂಕಾರವಾಗಿ ಮಾತಾಡಿದಾನೆ. ಚಿಕ್ಕ ಮಗ ಅಂತ ಅವನ್ನ ಮುದ್ದಾಗಿ ಬೆಳೆಸಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ನೋಡು, ಅವನಿಷ್ಟಂತೆ ಅವನ್ನ ಬಿಡಕ್ಕಾಗಲ್ಲ. ಅವನಿವತ್ತು ಮನೆಗೆ ಬಂದ್ಮೇಲೆ ಈ ವಿಚಾರದ ಬಗ್ಗೆ ಅವನ ಹತ್ರ ಮಾತಾಡ್ಬೇಕು. ಹಾ ಹೇಮಾ, ವಿಷ್ಣುಗೆ ಫೋನ್ ಮಾಡಿ ಆದಷ್ಟು ಬೇಗ ಮನೆಗೆ ಬರೋಕೆ ಹೇಳು. ನಾಗರಾಜ, ನಿನ್ನ ಮಗಳನ್ನು ನೀನೇ ಹುಡುಕಿಕೊಳ್ಳಬೇಕು. ಈ ವಿಚಾರವಾಗಿ ನಾನು ನಿನಗೆ ಯಾವುದೇ ಸಹಾಯ ಮಾಡಲು ಶಕ್ತನಾಗಿಲ್ಲ. ನಿನ್ನ ಮಗಳು ಅಸಹಾಯಕ ಸ್ಥಿತಿಯಲ್ಲಿದ್ದಾಳೆ. ಅವಳ ರಕ್ಷಣೆಗೆ ನೀನಲ್ಲದೆ ಮತ್ತಾರೂ ನಿಲ್ಲಲು ಸಾಧ್ಯವಿಲ್ಲ. ನಾಗರಾಜ, ಅವಳಿಂದ ನಿನ್ನನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ನಿನ್ನ ಮಗಳು ಇರುವ ಸ್ಥಳವನ್ನು ನೀನೇ ಪತ್ತೆ ಮಾಡಿ ಅವಳ ರಕ್ಷಣೆಗೆ ಧಾವಿಸಬೇಕು. ನೀನು ಯಾರು ಎನ್ನುವುದನ್ನು ಅವಳಿಗೆ ಮನದಟ್ಟು ಮಾಡಿಸಬೇಕು. ನೀನು ಯಾರು ಎನ್ನುವ ರಹಸ್ಯವನ್ನು ಯಾವ ಶಕ್ತಿಗಳಿಂದಲೂ ಪತ್ತೆ ಮಾಡಲು ಅಷ್ಟು ಸುಲಭಕ್ಕೆ ಸಾಧ್ಯವಿಲ್ಲ. ಸೂಕ್ತ ಸಂದರ್ಭ ಬಂದಾಗ ನೀನಾರು ಎನ್ನುವ ರಹಸ್ಯ ತಾನಾಗೇ ಬಯಲಾಗಬೇಕು. ಅಲ್ಲಿಯವರೆಗೂ ನೀನು ಸೀಮಿತ ಶಕ್ತಿಗಳನ್ನು ಹೊಂದಿರುವ ಕೇವಲ ನಾಗನಾಗಿಯಷ್ಟೇ ಉಳಿಯುತ್ತೀಯ. ನಿನಗೆ ಶುಭವಾಗಿ. ಅತ್ತೆ, ನನ್ಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ. ಎಲ್ಲಿ ಅರ್ಜುನ್ ಅವರು ನನ್ನಿಂದ ದೂರ ಆಗ್ಬಿಡ್ತಾರೋ, ಎಲ್ಲಿ ಅವರನ್ನ ನಾನು ಕಳ್ಕೊಂಡ್ಬಿಡ್ತೀನೋ ಅಂತ ತುಂಬಾ ಆತಂಕ ಆಗ್ತಿದೆ ಅತ್ತೆ. ನನ್ಗೆ ಅರ್ಜುನ್ ಅವರು ಮೊದ್ಲಿನ ತರನೇ ಬೇಕು. ಅವರು ಮೊದ್ಲಿನ ತರನೇ ಇರಬೇಕು ಅತ್ತೆ. ಅಮೃತ, ನಿನ್ನ ಆತಂಕ ನನಗೆ ಅರ್ಥ ಆಗ್ತಾ ಇದೆ ಕಣೆ. ಗಂಡ ಹೆಂಡತಿ ಇಬ್ರು ಒಂದಾಗಬೇಕು ಅಂತ ಅನ್ಕೊಳ್ಳುವಾಗ್ಲೆಲ್ಲ ಏನಾದ್ರೂ ಒಂದು ಅಪಶಕುನ ಎದುರಾಗ್ತಾನೆ ಇರುತ್ತೆ. ನೋಡು, ನೀನೇನು ಯೋಚನೆ ಮಾಡಬೇಡಮ್ಮ. ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಮಾಡೋ ಜವಾಬ್ದಾರಿ ನಂದು. ನೋಡು, ಸಮಾಧಾನ ಮಾಡ್ಕೊ. ಏನಾಗ್ತಿದೆ ಈ ಮನೇಲಿ? ಅರ್ಜುನ್ ಅವರಿಗೆ ನಿಜಕ್ಕೂ ಆಗಿರೋದಾದ್ರೂ ಏನು? ಅದನ್ನ ಹೇಗ್ ಪತ್ತೆ ಮಾಡ್ಲಿ? ಯಾರ ಸಹಾಯ ಕೇಳೋದೀಗ? ಯಾರ ಮೊರೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅರ್ಜುನ್ ಅವ್ರಿಗೆ ಯಾವ್ದಾದ್ರು ದುಷ್ಟ ಶಕ್ತಿಯಿಂದ ತೊಂದರೆ ಆಗಿರ್ಬೋದಾ? ಅದು ನಿಜನೇ ಆಗಿದ್ರೆ ಆ ಶಕ್ತಿನಾದ್ರೂ ಯಾವುದು? ಅದನ್ನ ಪತ್ತೆನಾದ್ರೂ ಹೇಗ್ ಮಾಡೋದು? ಇಂಥ ಅಸಹಾಯಕ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ. ಯಾರು ಇಲ್ವಾ ನನ್ನ ಸಹಾಯಕ್ಕೆ? ಯಾರು ಇಲ್ವಾ ಹಾಗಾದ್ರೆ?
Say